ನಮಸ್ಕಾರ ಫ್ರೆಂಡ್ಸ್, ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಯ ಬಗ್ಗೆ ಯಾವೆಲ್ಲ ನಿಗಮದವರಿಗೆ ಸ್ವಾವಲಂಬಿ ಸಾರಥಿ ಯೋಜನೆ ಅಪ್ಲಿಕೇಶನ್ನ ಹಾಕ್ಬೋದು, ಏನೆಲ್ಲ ದಾಖಲೆಗಳು ಬೇಕು ಅನ್ನೋ ಮಾಹಿತಿನ ಕೊಡ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ SC/ST ಅವರಿಗೆ ಸಬ್ಸಿಡಿ ಕಾರ್ ಸ್ಕೀಮ್ ಯಾವಾಗ ಬಿಡ್ತಾರೆ ಅಂತ. ಸೊ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೇ ಇವತ್ತಿನ ಒಂದು ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಲ್ಲಿ 6 ನಿಗಮದವರಿಗೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಆ 6 ನಿಗಮಗಳು: ಕರ್ನಾಟಕ SC/ST ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ, ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ. ಈ 6 ನಿಗಮದವರಿಗೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ವಾಹನವನ್ನು ಖರೀದಿಸಲು ನಿಮಗೆ 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ, ಅಥವಾ 75% ಸಬ್ಸಿಡಿ. ಸೊ ನೀವಿಲ್ಲಿ ಉದಾಹರಣೆಗೆ ನೀವಿಲ್ಲಿ 5 ಲಕ್ಷ ರೂಪಾಯಿ ಸಾಲ ತೊಗೊಂಡ್ರೆ ನಿಮಗಿಲ್ಲಿ 75% ಸಬ್ಸಿಡಿ ಸಿಗುತ್ತೆ. ಅಂದರೆ ನಿಮಗೆ ಹತ್ರ 3.5 ಲಕ್ಷ ರೂಪಾಯಿಯಷ್ಟು ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಆದರೆ ಇಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ನೀವಿಲ್ಲಿ 5 ಲಕ್ಷದ ಮೇಲಿನ ಗಾಡಿ ತೊಗೊಂಡ್ರೆ, ಅಥವಾ 10 ಲಕ್ಷ, 5, 6 ಲಕ್ಷ, 7 ಲಕ್ಷ, 8 ಲಕ್ಷ, 10 ಲಕ್ಷ ಈ ಥರದ ಗಾಡಿನ ತೊಗೊಂಡ್ರೆ ನಿಮಗೆ 4 ಲಕ್ಷ ರೂಪಾಯಿ ಸಬ್ಸಿಡಿ ಮಾತ್ರ ಸಿಗುತ್ತೆ. ಸೊ 5 ಲಕ್ಷದ ಒಳಗೆ ಗಾಡಿ ತೊಗೊಂಡ್ರೆ ನಿಮಗೆ 75% ಸಬ್ಸಿಡಿ ಸಿಗುತ್ತೆ. 5 ಲಕ್ಷದ ಮೇಲೆ ನೀವು ಗಾಡಿನ ತೊಗೊಂಡ್ರೆ ನಿಮಗೆ ಇಲ್ಲಿ 4 ಲಕ್ಷ ರೂಪಾಯಿ, ಆ ಗಾಡಿ ಅಮೌಂಟ್ ಮೇಲೆ ನಿಮಗೆ 4 ಲಕ್ಷ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುವಂಥದ್ದು. ಇನ್ನು ಈ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿ ದುಡಿಮೆ ಮಾಡಲು ಯಾವ ರೀತಿ ವಾಹನ ಖರೀದಿ ಮಾಡ್ಬೋದು ಅಂದರೆ, ಟಾಟಾ ಏಸ್ ಅಂದರೆ ಗೂಡ್ಸ್ ವಾಹನ ಇದೆಯಲ್ಲ, ಟಾಟಾ ಏಸ್. ಸೊ ಅದನ್ನು ಬಾಡಿಗೆ ಉದ್ದೇಶಕ್ಕೋಸ್ಕರ ಅದನ್ನು ಖರೀದಿ ಮಾಡ್ಬೋದು, ಅಥವಾ ಟ್ಯಾಕ್ಸಿ, ಓಲಾ, ಉಬರ್ ಈ ಥರ ಬಾಡಿಗೆ ಮಾಡುವ ಉದ್ದೇಶದಿಂದ ಮಾತ್ರ ನೀವಿಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ನೀವು ಗಾಡಿನ ಪರ್ಚೇಸ್ ಮಾಡಬೇಕಾಗುತ್ತೆ. ಅದು ಯೆಲ್ಲೋ ಬೋರ್ಡ್ ಉದ್ದೇಶಕ್ಕೋಸ್ಕರ ಮಾತ್ರ ನೀವಿಲ್ಲಿ ಗಾಡಿನ ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ಅರ್ಹತೆಗಳು ಏನು ಅಂತ ನೋಡೋದಾದರೆ, ಅರ್ಜಿದಾರರು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಅರ್ಜಿದಾರರು ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಸೌಲಭ್ಯ ಪಡೆದಿದ್ದಲ್ಲಿ ಅಂಥ ಫಲಾನುಭವಿಗಳು ಅರ್ಹರಿರುವುದಿಲ್ಲ. ಅಂದರೆ ನೀವು ಅಥವಾ ನಿಮ್ಮ ಕುಟುಂಬದವರು ಯಾರಾದರೂ ಇದಕ್ಕಿಂತ ಮುಂಚೆ ಯಾವುದಾದ್ರೂ ನಿಗಮದಿಂದ ಯಾವುದಾದ್ರೂ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆ ನೀವು ಸೌಲಭ್ಯ ಪಡೆದಿದ್ದರೆ ಅಂಥವರು ಈ ಒಂದು ಯೋಜನೆಗೆ ಅರ್ಹರಿರೋದಿಲ್ಲ. ಅರ್ಜಿದಾರರು ಅಥವಾ ಅವರ ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಸರ್ಕಾರಿ ಅರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು. ಅಂದರೆ ಅರ್ಜಿದಾರರು ಅಥವಾ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಅರ್ಜಿದಾರರ ವಯಸ್ಸು 21ರಿಂದ 50 ವರ್ಷದ ಒಳಗಿರಬೇಕು. ಅರ್ಜಿದಾರ ಅಥವಾ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಾದರೆ 1.5 ಲಕ್ಷ ರೂಪಾಯಿ ಒಳಗಿರಬೇಕು. ನಗರ ಪ್ರದೇಶದಲ್ಲಾದರೆ 2 ಲಕ್ಷದ ಒಳಗಿರಬೇಕು. ಇನ್ನು ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದರೆ, ಈ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಮ ಫೋಟೋ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, RD ಸಂಖ್ಯೆ ಅದರಲ್ಲಿ ಇರಬೇಕು. ಹಾಗೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಅದರಲ್ಲೂ ಸಹ RD ಸಂಖ್ಯೆ ಇರಬೇಕು. ಇನ್ನು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ವಾಹನ ಪರವಾನಗಿ ಅಂದರೆ ನಿಮ್ಮ ವೆಹಿಕಲ್ನ ಲೈಸೆನ್ಸ್ ಬೇಕಾಗುತ್ತೆ, ಜೊತೆಗೆ ವೆಹಿಕಲ್ ಕೊಟೇಷನ್ ಬೇಕಾಗುತ್ತೆ. ಅಂದರೆ ನೀವು ಯಾವ ವೆಹಿಕಲ್ನ ತಗೊಳ್ತೀರಾ, ಸೊ ಆ ಒಂದು ಶೋರೂಮಿಗೆ ಹೋದಾಗ ನಿಮಗೊಂದು ಕೊಟೇಷನ್ ಕೊಡ್ತಾರೆ. ಸೊ ನೀವು ಆ ಕೊಟೇಷನ್ ಬೇಕಾಗುತ್ತೆ, ಆ ಕೊಟೇಷನ್ನ ನೀವು ತಂದಿಟ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ರೇಷನ್ ಕಾರ್ಡ್ ಬೇಕಾಗುತ್ತೆ. ಇಷ್ಟೆಲ್ಲ ದಾಖಲೆಗಳು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ನಿಮ್ಮ ಮೊಬೈಲ್ ಮೂಲಕವೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಗೊತ್ತಾಗಲ್ಲ ಅಂತ ಆದರೆ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಇರುತ್ತಲ್ಲ, ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಈ ಸೇವಾ ಕೇಂದ್ರಗಳಿರುತ್ತಲ್ಲ, ಸೊ ಅಲ್ಲಿ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಒಂದು ಸ್ಯಾಂಪಲ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಕೂಡ ನೀವು ನೋಡಿ ಯಾವ ಥರ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋದನ್ನ ನೀವು ತಿಳ್ಕೊಬೋದು. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.